ಹಲೋ ವಿವಾರ್ಸ್, ಹ್ಯಾಪಿ ನ್ಯೂ ಇಯರ್. ಸೊ ಈ 2024 ಅಲ್ಲಿ ಇನ್ನೂ ಹಲವಾರು ಸ್ಕ್ಯಾಮ್ಸ್, ಬಿಸ್ನೆಸ್ ಕೇಸ್ ಸ್ಟಡೀಸ್ ಜೊತೆಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕಂಪನಿ ಹೆಂಗ್ ಅನಾಲಿಸಿಸ್ ಮಾಡೋದು, ಕಂಪನಿಯ ಮ್ಯಾನೇಜ್ಮೆಂಟ್ ಅನಾಲಿಸಿಸ್ ಇರ್ಬೋದು, ಕ್ವಾಂಟಿಟೇಟಿವ್ ಕ್ವಾಲಿಟೇಟಿವ್ ಅನಾಲಿಸಿಸ್, ಬಿಸ್ನೆಸ್ ಮಾಡಲು ಪ್ರಾಡಕ್ಟ್ ಅಂಡ್ ಸರ್ವಿಸಸ್, ಮತ್ತೆ ಮೋಟ್ ಅಂತ ಹೇಳ್ತೀವಿ, ಕಾಂಪಿಟೇಟಿವ್ ಅಡ್ವಾಂಟೇಜ್, ಇನ್ನೂ ಹಲವಾರು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ವ್ಯಾಲ್ಯೂಯೇಷನ್ ಇರ್ಬೋದು, ಒಂದು ಕಂಪನಿನ ಯಾವ ರೀತಿ ಅನಾಲಿಸ್ ಮಾಡಬೇಕು ಡೀಟೇಲ್ ಆಗಿ ಅನಾಲಿಸ್ ಮಾಡ್ತೀನಿ. ಇನ್ನು ಹಲವಾರು ಫೈನಾನ್ಷಿಯಲ್ ಅವೇರ್ನೆಸ್ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಬರೀ ಸ್ಟಾಕ್ ಮಾರ್ಕೆಟ್ ಬಗ್ಗೆ ವಿಡಿಯೋಸ್ ಮಾಡೋದಿಲ್ಲ. ಫೈನಾನ್ಷಿಯಲ್ ಎಜುಕೇಶನ್ ಅಂತ ಬಂದ್ರೆ ಹಲವಾರು ಟಾಪಿಕ್ ಬರುತ್ತೆ. ಮನಿ ಮ್ಯಾನೇಜ್ಮೆಂಟ್ ಇರ್ಬೋದು, ಇನ್ನು ಹಲವಾರು ಟಾಪಿಕ್ ಬರುತ್ತೆ. ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋಸ್ ಮಾಡ್ತಾ ಹೋಗ್ತೀನಿ. ಈ ವರ್ಷ ಎಷ್ಟಾಗುತ್ತಷ್ಟು ವಿಡಿಯೋ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಚಾನಲ್ ಗ್ರೋ ಆಗಬೇಕಂದ್ರೆ ಇಂಪ್ರೂವ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ಈ ಫೈನಾನ್ಷಿಯಲ್ ಸೆಕ್ಟರ್ ಅಲ್ಲಿ ತುಂಬಾ ಗ್ರೋತ್ ಇದೆ. ಯಾಕಂದರೆ 5 to 10 crores ಅಷ್ಟೇ ಜನ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟಿಂಗ್ ಮಾಡ್ತಿರೋದು. ಡೆವಲಪ್ಡ್ ಕಂಟ್ರಿಲೆಲ್ಲ 40 to 60% ಪಾಪ್ಯುಲೇಷನ್ ಇನ್ವೆಸ್ಟಿಂಗ್ ಮಾಡ್ತಾರೆ. ಏನಿಲ್ಲ ಅಂದ್ರೂ 40 ಇಂದ 60 ಕೋಟಿ ಜನಸಂಖ್ಯೆ ಫ್ಯೂಚರಲ್ಲಿ ಇನ್ವೆಸ್ಟಿಂಗ್ ಮಾಡೇ ಮಾಡ್ತಾರೆ. ಸ್ಟಾಕ್ ಮಾರ್ಕೆಟ್ ಫೈನಾನ್ಷಿಯಲ್ ಎಜುಕೇಷನಲ್ಲಿ ಅವೇರ್ನೆಸ್ ಆಗಲೇಬೇಕಾಗುತ್ತೆ ಫ್ಯೂಚರಲ್ಲಿ. ಸೊ ತುಂಬ ಡಿಮ್ಯಾಂಡ್ ಇದೆ. ಮಿನಿಮಮ್ 10 times ಗ್ರೋತ್ ಇದೆ ಈ ಸೆಕ್ಟರ್ಲಿ. ಈ ಸೆಕ್ಟರ್ ನೀವು ಕರಿಯರ್ ಮಾಡ್ಕೊಂಡ್ರೆ ಒಂದು ಒಳ್ಳೆ ಬೆನಿಫಿಟ್ ಇದೆ. ಫಾರ್ ಎಕ್ಸಾಂಪಲ್ ಇಕ್ವಿಟಿ ರಿಸರ್ಚ್ ಅನಲಿಸ್ಟು, ಅಂದರೆ ಸ್ಟಾಕ್ನ ಅನಲಿಸ್ ಮಾಡೋದು, ಇನ್ವೆಸ್ಟ್ಮೆಂಟ್ ಬ್ಯಾಂಕರು, ಈ ಥರ ಜಾಬಿಗೆ ತುಂಬ ಬೆನಿಫಿಟ್ ಇದೆ. ಸೊ ತುಂಬ ಬೆನಿಫಿಟ್ ಇದೆ ಈ ಸೆಕ್ಟರಲ್ಲಿ.